ಹೆಲೋ ಸ್ನೇಹಿತರೆ, ಸಾವಿರಾರು ಜನರು ಚರ್ಮದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ದುಬಾರಿ ಚಿಕಿತ್ಸೆಗೆ ಮೊದಲು ಕೆಲವು ಸುರಕ್ಷಿತ ಮತ್ತು ಸರಳ ಮನೆಮದ್ದುಗಳನ್ನು ತಿಳಿದುಕೊಳ್ಳುವುದು ಉಪಯುಕ್ತ. ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಚರ್ಮ ರೋಗಗಳಿಗೆ ಮನೆಮದ್ದುಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ದರೂ ಚಾಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. 1. ಹುಳಕಡ್ಡಿ ಇಸುಬುಗಳು ಉಂಟಾದಾಗ ಜೇನುತುಪ್ಪವನ್ನು ಸವರುತ್ತಾ ಇದ್ದರೆ ಕ್ರಮೇಣ ಗುಣವಾಗುವುದು. 2. ಹುಳಕಡ್ಡಿ ಇಸುಬು ಸೋರಿಯಾಸಿಸ್ಗಳಿಗೆ ಮಾವಿನಕಾಯಿ ಕಿತ್ತಾಗ ಸುರಿಯುವ ರಸವನ್ನು ಹಚ್ಚುವುದರಿಂದ ಗುಣವಾಗುವುದು. 3. ಪರಂಗಿ ಹಣ್ಣಿನ ಹಾಲನ್ನು ಚರ್ಮ ರೋಗಗಳಿಗೆ ಲೇಪಿಸಿ ಉಜ್ಜಿದರೆ ಹುಳಗಳು ಸತ್ತು ಹೋಗುವುದು, ಗಾಯ ಮಾಗುವುದು, ಕಜ್ಜಿಯ ವಿಷಕ್ರಿಮಿ ಸಾಯುವುದು. 4. ಸೀಬೆ ಎಲೆ, ಬೇವಿನ ಎಲೆ, ಮಾವಿನ ಎಲೆ, ಹಾಗಲಕಾಯಿ ಎಲೆ, ನಿಂಬೆ ಎಲೆಗಳಲ್ಲಿ ಒಂದನ್ನು ಹೆಂಡೆಗೆ ತುಂಬಿ ಬರ್ತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನಾನ ಮಾಡುವುದರಿಂದ ಚರ್ಮವ್ಯಾಧಿಗಳು ಗುಣವಾಗುವುದು. 5. ಒಣದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಖರ್ಜೂರ ಮುಂತಾದ ಒಣಹಣ್ಣುಗಳನ್ನು ರಾತ್ರಿ ಮಲಗುವ ವೇಳೆ ಸೇವಿಸುತ್ತಿದ್ದರೆ ಚರ್ಮವ್ಯಾಧಿಗಳು ದೂರವಾಗುವುದು. 6. ಚರ್ಮವ್ಯಾಧಿಗಳು ಮಲಬದ್ಧತೆ, ಪಿತ್ತಜನಕಾಂಗದ ರಸದ ಕೊರತೆ, ಮೂತ್ರಜನಕಾಂಗದ ವೈಫಲ್ಯತೆಗೆ ಕಾರಣವಾಗಿರುವುದರಿಂದ ಇವುಗಳಿಗೆ ತಕ್ಕ ಆಹಾರ ಕ್ರಮವನ್ನು ರೂಪಿಸಿಕೊಳ್ಳಬೇಕು. ತರಕಾರಿಗಳನ್ನು ಹಸಿಯಾಗಲಿ ಬೇಯಿಸಿಯಾಗಲಿ ಸೇವಿಸಿದರೆ ಮಲಬದ್ಧತೆ ನಿವಾರಣೆಯಾಗುವುದು. ಅನನಾಸು ಹಣ್ಣು, ಕಿತ್ತಳೆ, ಮೂಸಂಬಿ, ಮಾವು, ಪರಂಗಿ, ಸೀಬೆ, ಸೇಬು ಹೀಗೆ ಎಲ್ಲ ವಿಧವಾದ ಹಣ್ಣುಗಳನ್ನು ಸೇವಿಸಿದರೆ ಪಿತ್ತಜನಕಾಂಗ ಮತ್ತು ಮೂತ್ರಪಿಂಡದ ಕಾರ್ಯ ಸಮರ್ಪಕವಾಗಿ ಜರುಗುತ್ತದೆ. 7. ಸಾಸಿವೆಯನ್ನಾಗಲಿ ಅಥವಾ ಸಾಸಿವೆ ಎಣ್ಣೆಯನ್ನಾಗಲಿ ಹುಳಕಡ್ಡಿಯ ಮೇಲೆ ಲೇಪಿಸುವುದರಿಂದ ಪರಿಹಾರವಾಗುವುದು. 8. ಹುಳಕಡ್ಡಿಯನ್ನು ಚೆನ್ನಾಗಿ ಕೆರೆದು ತುಳಸಿ ದಳಕ್ಕೆ ಉಪ್ಪು ಸೇರಿಸಿ ರಸವನ್ನು ಲೇಪಿಸಿ, ಇದರಿಂದ ಹುಳಕಡ್ಡಿ ಗುಣವಾಗುವುದು. 9. ಆಲೂಗಡ್ಡೆಯನ್ನು ನಿಂಬೆ ರಸದಲ್ಲಿ ಅರಿದು ಇಸುಬು ಹುಳಕಡ್ಡಿಗೆ ಲೇಪಿಸಿದರೆ ಗಜಕರ್ಣ ಹುಳಕಡ್ಡಿಗಳು ಮಾಗುವುದು. 10. ಅರಶಿಣದ ಗಂಧ, ಅಳಲೆಕಾಯಿ ಗಂಧ, ಬಿಳಿ ಈರುಳ್ಳಿ ರಸಕ್ಕೆ ಅರಶಿಣ ಸೇರಿಸಿ ಹುಳಕಡ್ಡಿಗೆ ಹಚ್ಚುವುದರಿಂದ ಗುಣವಾಗುವುದು. 11. ಅನನಾಸು ಹಣ್ಣಿನ ರಸವನ್ನು ಚರ್ಮವ್ಯಾಧಿಗಳಿಗೆ ಹಚ್ಚುವುದರಿಂದ ಗುಣ ಕಾಣುವುದು. 12. ಗರಿಕೆಯ ರಸವನ್ನು ಚರ್ಮ ರೋಗಗಳಲ್ಲಿ ಹಚ್ಚುವುದರಿಂದ ಗುಣ ಕಾಣುವುದು. 13. ಕುಂಬಳ ಸೊಪ್ಪಿನ ರಸ ಇಸುಬು ಹುಳಕಡ್ಡಿಗೆ ಹಚ್ಚುವುದರಿಂದ ಗುಣವಾಗುತ್ತದೆ. 14. ಜಾನುವಾರುಗಳಿಗೆ ತಿನ್ನಲು ಉಪಯೋಗಿಸುವ ಜೋಳದ ಕಡ್ಡಿಯನ್ನು, ಸುಟ್ಟ ಬೂದಿಯನ್ನು ಎಲ್ಲ ಚರ್ಮವ್ಯಾಧಿಗಳಿಗೂ ಹರಳೆಣ್ಣೆಯಲ್ಲಿ ಕಲಸಿ ಲೇಪಿಸುವುದರಿಂದ ಗುಣವಾಗುತ್ತದೆ. 15. ಕಡಲೆ ಹಿಟ್ಟು, ಅರಿಶಿನ ಹಾಲು, ಸಕ್ಕರೆ, ಕೊಬ್ಬರಿ ಎಣ್ಣೆ ಬೆರೆಸಿ ಶರೀರದಾದ್ಯಂತ ಚೆನ್ನಾಗಿ ಉಜ್ಜಿ 2 ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಚರ್ಮವ್ಯಾಧಿ ದೂರವಾಗುವುದು. 16. ಪಂಚಾಮೃತವೆಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಯನ್ನು ಪ್ರತಿದಿನವೂ ಸೇವಿಸುತ್ತಾ ಹಾಗೂ ಚರ್ಮಕ್ಕೆ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡುವುದರಿಂದ ಚರ್ಮವ್ಯಾಧಿ ಪರಿಹಾರವಾಗುತ್ತದೆ. 17. ಪಂಚಗವ್ಯ ಹಾಲು, ಮೊಸರು, ತುಪ್ಪ, ಸೆಗಣಿ, ಗಂಜಲಗಳನ್ನು ಮಿಶ್ರಣ ಮಾಡಿ ಮೈಗೆಲ್ಲ ಚೆನ್ನಾಗಿ ಮರ್ದಿಸಿ 2 ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಚರ್ಮವ್ಯಾಧಿಗಳು ಗುಣವಾಗಿ ಕಾಂತಿಯುತವಾಗುತ್ತದೆ. 18. ಅರಶಿನ, ಮರದರಿಶಿನ, ಕಗ್ಗಲ ಚಕ್ಕೆ ಕಷಾಯ ಸೇವನೆಯಿಂದ ಬಿಳಿತೊಣ್ಣು ನಿವಾರಣೆಯಾಗುವುದು. 19. ಕದಿರಾರಿಷ್ಟವನ್ನು ಪ್ರತಿದಿನವೂ 3 ವೇಳೆ 1 ಔನ್ಸಿನಷ್ಟು ಸೇವಿಸುತ್ತಾ ಬಂದರೆ ತೊಣ್ಣು ನಿವಾರಣೆಯಾಗುವುದು. ಸ್ನೇಹಿತರೆ, ಮನೆಮದ್ದುಗಳು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಎಂಬುದಿಲ್ಲ. ಚರ್ಮದ ಸಮಸ್ಯೆ ತೀವ್ರವಾಗಿದ್ದರೆ ಅಥವಾ ಹೆಚ್ಚು ದಿನಗಳವರೆಗೆ ಮುಂದುವರಿದರೆ ಚರ್ಮ ತಜ್ಞರನ್ನು ಸಂಪರ್ಕಿಸುವುದು ಅಗತ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.